ಸುರಕ್ಷತಾ ನಿಯಮ ಉಲ್ಲಂಘನೆ ಆರೋಪ. ತುಮಕೂರು ಆರ್ಟಿಒ ಕಚೇರಿಗೆ ಜಂಟಿ ಸಾರಿಗೆ ಆಯುಕ್ತರ ಭೇಟಿ. ಸ್ಲೀಪರ್ ಕೋಚ್ ಬಸ್ ಎಫ್ಸಿ ವಿವಾದ. ಆರ್ಟಿಒ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮಕ್ಕೆ ಸೂಚನೆ. ತುಮಕೂರಿನಲ್ಲಿ ಸ್ಲೀಪರ್ ಕೋಚ್ ಬಸ್ಸಿನ ಎಫ್ಸಿ ನವೀಕರಣ ಕುರಿತು ದೊಡ್ಡ ವಿವಾದ ಉದ್ಭವಿಸಿದೆ. ಪ್ರಯಾಣಿಕರ ಸುರಕ್ಷತೆಗೆ ಅಗತ್ಯವಿರುವ ಸಾಧನಗಳನ್ನು ಅಳವಡಿಸಿದ್ದರೆ ಒಂದು ಸ್ಲೀಪರ್ ಕೋಚ್ ಬಸ್ಸಿಗೆ ಎಫ್ಸಿ ನವೀಕರಿಸಲಾಗಿದೆ ಎಂಬ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆಯ ಜಂಟಿ ಸಾರಿಗೆ ಆಯುಕ್ತರಾದ ಗಾಯತ್ರಿ ದೇವಿ ತುಮಕೂರು ಆರ್ಟಿಒ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶಿರಾನಗರದ ನಿವಾಸಿ ಸೈಯದ್ ಜಿಲ್ಲಾನಿ ಅವರಿಗೆ ಸೇರಿದ ಕೆಎ 22B 5235 ವಾಹನವು 2012ರಲ್ಲಿ ಬೆಳಗಾವಿಯಲ್ಲಿ ನೋಂದಾಯಿತವಾಗಿದ್ದು ನಂತರ ತುಮಕೂರು ಆರ್ಟಿಒ ಕಚೇರಿಗೆ ಸ್ಥಳಾಂತರಗೊಂಡಿದೆ. ಈ ವಾಹನಕ್ಕೆ 2020ರ ಫೆಬ್ರವರಿ 17ರಂದು ಎಫ್ಸಿ ನವೀಕರಿಸಲಾಗಿದೆ. ಆದರೆ ಎಫ್ಸಿ ನೀಡಿರುವ ವೇಳೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಲಾಗಿಲ್ಲ ಎಂಬ ತುಮಕೂರಿನ ಆರ್ಟಿಒ ಇನ್ಸ್ಪೆಕ್ಟರ್ ಕವಿತಾ ಅವರ ವಿರುದ್ಧ ಆರೋಪ ಕೇಳಿಬಂದಿದೆ. ಪರಿಶೀಲನೆ ವೇಳೆ ವಾಹನದಲ್ಲಿ 4 ತುರ್ತು ನಿಯಮದ ಬಾಗಿಲುಗಳಿರಬೇಕಾದರೆ ಕೇವಲ 1 ಬಾಗಿಲು ಮಾತ್ರ ಇರುವುದಾಗಿ ಪತ್ತೆಯಾಗಿದೆ. ವಾಹನದ ಮೇಲ್ಭಾಗಕ್ಕೆ ಹೋಗಲು ಏಣಿ ಮತ್ತು ಲಗೇಜ್ ಇಡುವ ವ್ಯವಸ್ಥೆ ಮಾಡಿರುವುದು ಕೂಡ ಕಾನೂನು ಬಾಹಿರವಾಗಿದೆ. ಇದರ ಜೊತೆಗೆ ಇನ್ನು ಹಲವು ತಾಂತ್ರಿಕ ದೋಷಗಳಿದ್ದರೂ ವಾಹನಕ್ಕೆ ಎಫ್ಸಿ ನೀಡಿರುವುದು ಗಂಭೀರ ವಿಷಯವಾಗಿದೆ ಎಂದು ಜಂಟಿ ಸಾರಿಗೆ ಆಯುಕ್ತರಾದ ಗಾಯತ್ರಿ ದೇವಿ ತಿಳಿಸಿದ್ದಾರೆ. ಈ ಬಗ್ಗೆ ಸತ್ಯಾಸತ್ಯತೆ ಪರಿಶೀಲಿಸಿ ತಪ್ಪು ಕಂಡುಬಂದರೆ ಸಂಬಂಧಪಟ್ಟ ಅಧಿಕಾರಿಯ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ತುಮಕೂರು ಆರ್ಟಿಒ ಅಧಿಕಾರಿ ಎನ್ಎಸ್ ಪ್ರಸಾದ್ ಮಾತನಾಡಿ, ಇತ್ತೀಚೆಗೆ ಸ್ಲೀಪರ್ ಕೋಚ್ ವಾಹನಗಳಲ್ಲಿ ಬೆಂಕಿ ಅವಘಡಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಸುರಕ್ಷತಾ ಕ್ರಮಗಳನ್ನು ಕಡ್ಡಾಯಗೊಳಿಸಿದೆ ಎಂದು ಹೇಳಿದರು. ನಿಯಮ ಪಾಲಿಸದ ವಾಹನಗಳ ಎಫ್ಸಿ ರದ್ದುಪಡಿಸಿ ಪರವಾನಗಿ ಕೂಡ ರದ್ದು ಮಾಡುವಂತೆ ಸರ್ಕಾರದಿಂದ ಸುತ್ತೋಲೆ ಹೊರಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ದೂರುಗಳ ಹಿನ್ನೆಲೆಯಲ್ಲಿ ಜಂಟಿ ಸಾರಿಗೆ ಆಯುಕ್ತರು ಕಚೇರಿಗೆ ಭೇಟಿ ನೀಡಿ ಜಪ್ತಿ ಮಾಡಿರುವ ವಾಹನವನ್ನು ಪರಿಶೀಲನೆ ನಡೆಸಿದ್ದಾರೆ. ತಪ್ಪು ಕಂಡುಬಂದರೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಸು ಅವರು ಆಲ್ಟ್ರೇಷನ್ ಮಾಡಿ ಇನ್ನೂ 2 ಹಾಕಬೇಕಾಗಿತ್ತು, ಹಾಕಿಲ್ಲ, ಬರೀ ಒಂದಿದೆ, ಅದು ಸಾಕಾಗಲ್ಲ. ಮತ್ತು ಇದು ಲ್ಯಾಡರು ಮತ್ತು ಮೇಲೆ ಲಗೇಜ್ ತೊಗೊಂಡೋಗ್ಲಿಕ್ಕೆ ಟಾಪ್ ಲಗೇಜ್ ಹಾಕ್ಲಿಕ್ಕೆಲ್ಲ ಮಾಡ್ಕೊಂಡಿದ್ದಾರೆ. ಅದು ಇದರಲ್ಲಿ ಇಲ್ಲ, ಪ್ರಾವಿಷನ್ ಇಲ್ಲ, ಅದು ಇಲ್ಲಿಗಲ್ ಆಗಿ ಮಾಡ್ಕೊಂಡಿದ್ದಾರೆ. ಅದು ತಪ್ಪು, ಅದ್ರ ಮೇಲೂ ಕ್ರಮ ತಗೊಳ್ತೀವಿ. ಒಟ್ಟಾರೆ ಬಸ್ ಮೇಲೆ, ಓನರ್ ಮೇಲೆ ಎಲ್ಲ ಕ್ರಮ ತಗೊಳ್ತೀವಿ. ಮೇಡಮ್, ಮುಂದೆಗಡೆ ಒಂದೇ ಒಂದು ವೈಫರ್ ಇದೆ, ಇನ್ನೊಂದು ವೈಫರ್ ಇಲ್ಲ, ಅದು ಅವೆಲ್ಲ ಬರುತ್ತೆ, ಅದರಲ್ಲಿ ಬಂದ್ಬಿಡುತ್ತೆ. ಸೊ ಅದು ಎಫ್ಸಿಯಲ್ಲಿ ಏನೇನು ನೋಡಿದರೆ ಏನು ಅಂತ ಗೊತ್ತಾಗುತ್ತೆ. ಈಗ ಅದು ಫಾರ್ಮ್ ಫಿಲ್ ಮಾಡಬೇಕಲ್ಲ, ಅದರಲ್ಲೆಲ್ಲ ಬರುತ್ತೆ ಕಂಟೆಂಟ್ಸು. ನಾವು ಅದನ್ನು ನೋಡ್ತೀವಿ, ಈಗ ಪರಿಶೀಲನೆ ಮಾಡ್ತೀವಿ. ಓಕೆ, ಅಂದರೆ ಇದು ನಿಮ್ಮ ಪ್ರಕಾರ ಕಾನೂನು ಉಲ್ಲಂಘನೆ ಆಗಿದೆ? 100% ಉಲ್ಲಂಘನೆ ಆಗಿದೆ. ಅದು ಎಫ್ಸಿ ರಿನ್ಯೂವಲ್ ಮಾಡಿರೋದು ತಪ್ಪು. ಆ ಮಾಡಿರೋರ ಮೇಲೆ ನಾವು ಶಿಸ್ತು ಕ್ರಮ, ಅವರ ಮೇಲೆ ಕಾನೂನು ಕ್ರಮ ಜರುಗಿಸ್ತೇವೆ. ಓಕೆ ಮೇಡಮ್, ಥ್ಯಾಂಕ್ ಯು. ತುಮಕೂರು ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಇತ್ತೀಚಿನ ಒಂದು ಸರ್ಕ್ಯುಲರ್ ಒಂದು ಬಂದ ಮೇಲೆ, ಅಂದರೆ ಒಂದು ವಾಹನಗಳಲ್ಲಿ AITOB ಪ್ರವಾಸಿ ವಾಹನಗಳಲ್ಲಿ ಏನು ಸೇಫ್ಟಿ ಮೆಷರ್ಸ್ ಇರಬೇಕಾಗಿತ್ತು ಅದನ್ನು ಫಾಲೋ ಮಾಡಿಕೊಂಡು ಎಫ್ಸಿ ರಿನ್ಯೂವಲ್ ಮಾಡಬಹುದು ಅನ್ನೋದು ಒಂದು ಈವನ್ ರಿಜಿಸ್ಟ್ರೇಷನ್ ಕೂಡ, ಅದೊಂದು ಆದೇಶ ನಮ್ಮ ಸರ್ಕಾರದಿಂದ ಆಗಿದೆ. ಅದು ಈ ಮಾನವ ಹಕ್ಕುಗಳ ಆಯೋಗ ಏನಿದೆ ಅದರ ಒಂದು ಕ್ರಮಗಳ, ಅವರ ಒಂದು ನಿರ್ದೇಶನಗಳ ಕ್ರಮಗಳ ಪ್ರಕಾರ ನಮ್ಮ ಮಾನ್ಯ ಒಂದು ಸಾರಿಗೆ ಕರ್ನಾಟಕ ರಾಜ್ಯ ಸಾರಿಗೆ ಸಚಿವರಿಂದ ಬಂದಂಥ ನಿರ್ದೇಶನಗಳನ್ನು ಆಧರಿಸಿ
ನಮಗೆಲ್ಲರಿಗೂ ಕೂಡ ಒಂದು ಸರ್ಕ್ಯುಲರ್ ಇದೆ. ಅದರ ಪ್ರಕಾರ ಸೇಫ್ಟಿ ಮೆಜರ್ಸ್ನ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ತಗೊಂಡಿರಬೇಕು. ಯಾವುದು ಈ ಸ್ಲೀಪರ್ ಬಸ್ಗಳಲ್ಲಿ. ಆದರೆ KA 22B 5235 ಇದು ಬೆಳಗಾಮಲ್ಲಿ ರಿಜಿಸ್ಟರ್ ಆಗಿರೋವಂಥ ವಾಹನ. ಇದು 22 ಜುಲೈ 2011ರಲ್ಲಿ ರಿಜಿಸ್ಟರ್ ಆಗಿದೆ, ಇಲ್ಲಿ ಬೆಳಗಾಂ ಕಚೇರಿನಲ್ಲಿ. ಈ ವಾಹನವು 17/2/2026ರಂದು ಈ ತುಮಕೂರು ಕಚೇರಿಗೆ ಬಂದಿದೆ. ಯಾವ ಕಾರಣಕ್ಕೆ ಅಂದರೆ ಅದನ್ನು FC ರಿನ್ಯೂವಲ್ ಮಾಡ್ಕೊಳ್ಳೋ ಅಂತ ಒಂದು ಕೆಲಸಕ್ಕೆ ಬಂದಿದೆ. ಆ ದಿನ ನಮ್ಮ ಕಚೇರಿಯ ಮೋಟಾರು ವಾಹನ ನಿರೀಕ್ಷಕರಾದ ಶ್ರೀಮತಿ ಕವಿತಾ ಅವರು ಈ ಒಂದು FC ರಿನ್ಯೂವಲ್ ಕಾರ್ಯದಲ್ಲಿ ಭಾಗವಹಿಸಿ ಅವರೇ ಕೂಡ ಇದನ್ನು ನಿರ್ವಹಿಸಿ ಮಾಡಿದ್ದಾರೆ. FC ಮಾಡಿ ಅಪ್ರೂವಲ್ ಮಾಡಿದ್ದಾರೆ. ಅದರಲ್ಲಿ ಈ ಓನರ್ ಬಂದು ಸೈಯದ್ ಜಿಲಾನಿ, ಇವ್ರದ್ದು ಶಿರಾ ಟೌನು, ಶಾಲಿನಿ ನಗರ್ ಶಿರಾ ಟೌನು. ಅಂದರೆ ಇದು ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಿದೆ, ಈ ವ್ಯಾಪ್ತಿಯಲ್ಲಿ ಇದೆ. ಆದರೆ ಈ ವಾಹನಕ್ಕೆ ಸೇಫ್ಟಿ ಮೆಜರ್ಸನ್ನು ಪರಿಶೀಲನೆ ಮಾಡದೆ ಸರಿಯಾಗಿ ಅದನ್ನು ರಿನ್ಯೂವಲ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾನು ಈ ದಿನ ಈ ಕಚೇರಿಗೆ ಬಂದಿದ್ದೀನಿ. ನಾನು ಮತ್ತು ನಮ್ಮ RTO ಪ್ರಸಾದ್ ಅವರು ಸೇರಿ ಈ ವಾಹನಕ್ಕೆ ಯಾವ ರೀತಿ ಅವರು ವಾಹನಕ್ಕೆ FC ರಿನ್ಯೂವಲ್ ಮಾಡ್ತಾರೆ, ಆ ಸೇಫ್ಟಿ ಮೆಜರ್ಸನ್ನು ಅಬ್ಸರ್ವೇಷನ್ ಮಾಡಿದಾರಾ ಇಲ್ವಾ ಅನ್ನೋದು ಕೂಡ ನಾನು ಈ ದಿನ ಪರಿಶೀಲನೆ ಮಾಡಿ ಅದನ್ನು ಇನ್ವೆಸ್ಟಿಗೇಷನಲ್ಲೇ ನಾನು ಮಾಡ್ತಾ ಇದ್ದೀನಿ ಇನ್ನು. ಮತ್ತು ಈ ವಾಹನ ಇವರು FC ಮಾಡಿಕೊಟ್ಟಾಗಿದ್ದ ಮೇಲೆ ಬಸ್ ಸ್ಟ್ಯಾಂಡಲ್ಲಿ ಎಲ್ಲೋ ಒಂದು ಕಡೆ ಕಂಡು ಬಂದಿದೆ. ಅದನ್ನು ನಮಗೆ ಕೆಲವು ದೂರುದಾರರು ಫೋಟೋ ಒಂದು ಮತ್ತು ವಿಡಿಯೋ ಕೂಡ ನಮಗೆ ಕಳಿಸಿದ್ದಾರೆ. ಅದನ್ನು ನಾನು ಸಂಪೂರ್ಣವಾಗಿ ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗದಂತೆ ತನಿಖೆನ ಮಾಡಿ ಸರಿಯಾದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇನೆ. ಒಂದು ವೇಳೆ ತಪ್ಪುಗಳಾಗಿದ್ದರೆ, ಇದರಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಯಾರಾದರೂ ನೌಕರರು ಇದರಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧವಾಗಿ ಕಠಿಣವಾದ ಕ್ರಮವನ್ನು ಜರುಗಿಸಬೇಕಂತ ಕೇಳಿಕೊಂಡು ನಾನು ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇನೆ. ಮೇಡಮ್, ಇದು 5 ವರ್ಷ 15 ವರ್ಷ ಆಗುತ್ತೆ. 15 ವರ್ಷಕ್ಕೆ ಗಾಡಿ ಸ್ಕ್ರಾಪ್ ಮಾಡಬೇಕು ಅಂತ ಒಂದು ನಿಯಮ ಇದೆ. ಅದು ಇನ್ನು 5 ತಿಂಗಳಿದೆ. 5 ತಿಂಗಳಿದ ಗಾಡಿ ನೀವು FC ಮಾಡ್ಬೋದಾ? 5 ತಿಂಗಳಿದ್ರೆ ನಾವು FC ಮಾಡಬಾರ್ದಂತ ಇಲ್ಲ. ಆದರೆ 5 ತಿಂಗಳಾಗಿದ್ದ ತಕ್ಷಣ ಅವ್ರು ಬಂದು ಮತ್ತೆ ಕೂಡ ಅದನ್ನ ರಿನ್ಯೂವಲ್ ಮಾಡ್ಕೊಳ್ಳೋಕ್ಕೆ ಏನು ಪ್ರೊಸೀಜರ್ ಇದೆ ಅದನ್ನ ಅವರು ಫಾಲೋ ಮಾಡಬೇಕು. ಅದಕ್ಕೆ ಯಾವುದಾದ್ರೂ ಕೋರ್ಟ್ ಆದೇಶ ಇದ್ರೆ ನಾವು FC ಮಾಡ್ಬೋದು, ಅಥವಾ ಯಾವುದೂ ಇಲ್ಲ ಅಂದಾಗ ಅದನ್ನ FC ಮಾಡೋ ಹಾಗಿಲ್ಲ. FC ಕ್ಯಾನ್ಸಲ್ ಮಾಡಿ ರದ್ದುಪಡಿಸಿ ಪ್ರೊಸೀಡಿಂಗ್ ಮಾಡಿ ಕೊಡಬೇಕಾಗುತ್ತೆ. 15 ವರ್ಷ ತುಂಬಕ್ಕೆ 5 ತಿಂಗಳಿದೆ ಅಷ್ಟೇ. 5 ತಿಂಗಳಿದ್ರೆ ಮಾಡಬಹುದು. 15 ವರ್ಷ ಇನ್ನು 5 ತಿಂಗಳು ಮಾಡಿದ್ರೆ ಅದು ಮಾಡಬಹುದು ಅಂತ ಏನಾದ್ರು ಸರ್ಕ್ಯುಲರ್ ಇದೆಯಾ? ಅಲ್ಲ, 15 ವರ್ಷ ಮೇಡಮ್, ಸರ್ಕ್ಯುಲರ್ ಕೇಳ್ತಾ ಇದ್ದೀವಿ. 15 ವರ್ಷ ಕಂಪ್ಲೀಟ್ ಆದ್ರೆ ಮಾಡೋ ಹಾಗಿಲ್ಲ. ಅದನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ, FC ಕ್ಯಾನ್ಸಲ್ ಮಾಡ್ತೀವಿ. ಮಾತ್ರ ಇವಾಗ ಹೇಳ್ತಾರೆ ಅದ್ರ ಬಗ್ಗೆ ಒಂದು ಆಗಿದೆ ಇಲ್ಲಿ ಅಂತ ಒಂದು ಆರೋಪ ಇದೆ. ಸೊ ಅದ್ರ ಬಗ್ಗೆ ಆರೋಪ ಇದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ, ಶಿಸ್ತು ಕ್ರಮ ಜರುಗಿಸ್ತೀವಿ. ಅವ್ರಿಗೆ ಇದಾಗಿರೋದು ಕಾನೂನು ಬಾಹಿರನೇ. ಹೌದು, ಕಾನೂನು ಬಾಹಿರ. ಅವ್ರು ವ್ಯಾಲಿಡಿಟಿ ಕೊಟ್ಟಿದ್ರೆ 1 ವರ್ಷಕ್ಕೆ ವ್ಯಾಲಿಡಿಟಿ ಕೊಟ್ಟಿದ್ರೆ ಅದು ಕಾನೂನು ಬಾಹಿರ. ಈಗ ಗಾಡಿ ಅಳತೆ ಮಾಡಿಸ್ತೀರಾ ಮೇಡಮ್, ಎಷ್ಟಿದೆ ಎಕ್ಸ್ಟೆಂಡ್ ಏನು ಇರುತ್ತೆ ಅಂತ? ನಾವು ಅದು ಆ ಬಸ್ಸನ್ನ ನಾವೀಗ ತರಿಸ್ಬೇಕು. ಇಲ್ಲೇ ಇದೆ ಗಾಡಿ, ಇಲ್ಲೇ ಇದೆ ಗಾಡಿ, ನಿಮ್ಮಲ್ಲೇ ಇದೆ ಗಾಡಿ. ಸೀಸ್ ಆಗಿದೆಯಲ್ಲ, ವೆಹಿಕಲ್ ಇದ್ರೆ ನಾವು ಅಳತೆ ಮಾಡಿಸ್ತೀವಿ. ಈಗ ನಾವು ಹೋಗ್ತೀವಿ ಫೀಲ್ಡ್ಗೆ, ಅಲ್ಲಿ ಹೋಗಿ ಕೆಳಗಡೆ ನಾವು ಸೀಸ್ ಆಗಿದೆ, ಇಲ್ಲೇ ಇದೆ. ಬನ್ನಿ ಮೇಡಮ್, ಅದೊಂದು ವಿಜುವಲ್ಸ್ ಬೇಕು, ಮಾಡೋಣ ಅಂತ. ಎಷ್ಟಿದೆ ಏನು ಅಂತ ಒಂದು ಡೀಟೇಲ್ಸ್ ಹೌದು ಹೌದು ನಾವು ಮಾಡ್ತೀವಿ, ಅದನ್ನ ಮಾಡ್ತೀವಿ. ಖಂಡಿತ ಅದು ಮಾಡ್ತೀವಿ ನಾವು. ನನಗೆ ಕೇಳಿ ಬಂದಿರೋದು ಇದು ಒಂದು, ಇನ್ಯಾವುದು ನನಗೆ ಬೇರೆ ಯಾವುದು ಈ ತರ ಕೇಳಿ ಬರ್ಲಿಲ್ಲ. ಅಲ್ಲ, ಈ ತರ ವೆಹಿಕಲ್ಲು ನನಗೆ ಈ ಕಚೇರಿನಲ್ಲಿ ಇನ್ಯಾವುದು ಕೇಳಿಸಿ ಬರಲಿಲ್ಲ, ನನ್ನ ಗಮನಕ್ಕೆ ಬರಲಿಲ್ಲ. ಈಗ ಬಂದಿದ್ದೊಂದು, ಅದಕ್ಕೆ ನಾನು ತನಿಖೆ ಮಾಡ್ತಾ ಇದ್ದೀನಿ. ಇದು RTO ಗಮನಕ್ಕೆ ಬಂದೇ ಅದು ನಾವು RTO ಅವ್ರನ್ನೇ ಕೇಳಬೇಕಾಗುತ್ತೆ. RTO ಅವ್ರು ಇಲ್ಲೇ ಇದ್ದಾರೆ, ನೀವು ಅವ್ರ ಹತ್ರ ಕೇಳ್ಕೊಳ್ಬೇಕು. ಥ್ಯಾಂಕ್ ಯು. ಡ್ರೈವರ್ ಕೂಗಿ
ಎಕ್ಸಿಟ್ ಡೋರ್ ಅದನ್ನು ಇತ್ತು ಮತ್ತು ಈಗ ಬ್ಯಾಕ್ ಸೈಡ್ ಮಾಡ್ತೀವಿ ಅಂತ ಮಾಡಿ ಅಂತ ಹೇಳ್ತಾರೆ ಎಲ್ಲಿ ಹೇಳಿದ್ರೆ ಮಾಡ್ತೀವಿ. ಅಡ್ಡ ಬರಬೇಕು. ಇವರೇ ನೀವೇನು ಹೇಳ್ಬೇಡಿ, ನಾವು ಕೇಳಿದ್ರೆ ಅಷ್ಟೇ ಮಾತಾಡಿ. ಒಂದಿಂದ ಒಂದಿತ್ತು, ಈಗ ಒಂದೇ ಇದೆ. ಎಲ್ಲಿ ಇರಬೇಕು ಅಂತ ಯಾರು ನಮ್ಗೆ ಗಮನಕ್ಕೆ ಕೊಟ್ಟಿಲ್ಲ. ಬಿಡಿ ಬಿಡಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದು ತಪ್ಪೋದು ಬಿಡಿ. ಗಮನಕ್ಕೆ ಬಂದಿರೋದು ಒಂದು ಅಂತ ಇರೋದು ಎಕ್ಸಿಟ್ ಒಂದು ಮಾಡಿ ನೀವು ಒಂದ್ರ ಜೊತೆಗೆ ಇಲ್ಲ ಹೇಳಿರ್ಬೇಕಂತ ಹೇಳಿದ್ದೀರಾ, ಮೂರು ಇರ್ಬೇಕು. ಬ್ಯಾಕ್ ಒಂದು ತಡೀರಿ, ಅವ್ರು ಹೇಳ್ತಾರೆ 3 ಇರಬೇಕು. ಮಿನಿಮಮ್ 3 ಇರಲೇಬೇಕು. 3 ಇರಬೇಕು. 3 ಇರಬೇಕು. 3 ಇದೆಯಾ ಮೇಡಮ್? ಅದಕ್ಕೆ ಇಲ್ಲ, ಒಂದೇ ಇದೆ. ಒಂದೇ ಇದೆ. ಅವರು ಓನರ್ ಏನೇನೋ ಮಾತಾಡ್ತಿದ್ರ, ನಾನೇನು ಕೇಳಿಲ್ಲ ಅವರು. ಎಕ್ಸಿಟ್ ತೆಗಿಸ್ಬೇಕಿತ್ತು, ಅದು ತೆಗ್ದಿಲ್ಲ. ಕಂಪ್ಲೀಟ್ ವೈಲೇಷನ್ ಅಂತೂ ಆಗಿದೆ ಅಷ್ಟೇ. ಈಗ ಫಿಟ್ನೆಸ್ ಸರ್ಟಿಫಿಕೇಟ್ ಇಶ್ಯೂ ಮಾಡೋದಕ್ಕೆ ಇನ್ಸ್ಪೆಕ್ಟರ್ಗೆ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಇಂಡಿಪೆಂಡೆಂಟ್ ಪವರ್ಸ್ ಇದೆ. ಅವರು ದೇ ಆರ್ ಎಂಪವರ್ಡ್ ಟು ಇಶ್ಯೂ ಫಿಟ್ನೆಸ್ ಸರ್ಟಿಫಿಕೇಟ್. ಡೈಲಿ ವೆಹಿಕಲ್ಸ್ ಬರ್ತದೆ, ಫಿಟ್ನೆಸ್ ಇನ್ಸ್ಪೆಕ್ಟರ್ ಕೊಡ್ತಾ ಇರ್ತಾರೆ. ಸರ್, ಈ ಆರ್ ಟಿ ಒದಲ್ಲಿ ಈಗ ತುಮಕೂರು ಆರ್ ಟಿ ಒ ಆಫೀಸಲ್ಲಿ ಏನಿದೆ, ಈಗ ಈ ರೀತಿ ಆಗಿರ್ತಕ್ಕಂಥದ್ದು ಇದೇ ಮೊದಲನೇ ಪ್ರಕರಣ ಅಥವಾ ಇನ್ಯಾವುದಾರ ಇದೆಯಾ? ಇಲ್ಲ, ಬಸ್ ಡೈಲಿ ಆಗ್ತಿರ್ತದೆ. ಕೆಲವು ರಿಜೆಕ್ಟ್ ಮಾಡ್ತಾರೆ, ಕೆಲವು FC ನಾಮ್ಸ್ ಪ್ರಕಾರ ಇದೆ ಮಾಡ್ತಾರೆ. ಈಗ ಈ ಸೇಫ್ಟಿ ನಾಮ್ಸ್ ಏನಿದೆ, ಮೊನ್ನೆ ಫೈರ್ ಆಕ್ಸಿಡೆಂಟ್ ಆಗಿದೆ ಅಲ್ವಾ, ಆದಮೇಲೆ ನಮ್ಮ ಮಿನಿಸ್ಟ್ರು ಮತ್ತು ಕಮಿಷನರು ಎಲ್ಲ ಒಂದು ಸರ್ಕ್ಯುಲರ್ ಹೊಡಿಸಿದ ಸರ್ಕ್ಯುಲರ್ನೇ ಕೊಟ್ಟಿಲ್ಲ, ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಎಲ್ಲ ನಾಮ್ಸ್ ಪ್ರಕಾರ ಇಲ್ಲಾಂದರೆ ಎಲ್ಲ ನಾಮ್ಸ್ ಪ್ರಕಾರ ಮಾಡ್ಕೊಳ್ಳಿ ಅಂತ ಅವ್ರು 30 days ಟೈಮ್ ಕೊಟ್ಟಿದ್ದಾರೆ. ಈ ಲಾಸ್ಟ್ ಮಂತ್ 28th ಟೈಮ್ ಇತ್ತು. ಆ ಟೈಮಲ್ಲಿ ಏನೋ ಬಂದಿದ್ರೆ ಇವ್ರು ಮಾಡಿದ್ದಾರೆ, ಎಲ್ಲ ಅಪ್ಡೇಟ್ ಕೊಟ್ಟು ಮಾಡಿದ್ದಾರೆ. ಮಾಡಿಲ್ಲದ ಎಲ್ಲ ವೆಹಿಕಲ್ಸು ನಾವು ರೀಕಾಲ್ ಮಾಡಿದ್ದೀವಿ. ಮತ್ತು ರೀಕಾಲ್ ಮಾಡಿ ನಾಮ್ಸ್ ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಡೆಫಿನೆಟಾಗಿ FC ಕ್ಯಾನ್ಸಲ್ ಮಾಡ್ತೀವಿ, RC ಸಸ್ಪೆಂಡ್ ಮಾಡ್ತೀವಿ. ಏನು ವೆಹಿಕಲ್? ಎಲ್ಲ ವೆಹಿಕಲ್ಸ್, ಯಾವ ವೆಹಿಕಲ್ ಸ್ಲೀಪರ್ ಬಸ್ ಏನು ಈ ವೆಹಿಕಲ್ ಇದೆ ನೀವು ಹೇಳ್ದಿದ್ದು ಲಾಸ್ಟ್ ಮಂತ್ 30th ಇತ್ತು. ಬಟ್ ಈ ತಿಂಗಳಲ್ಲಿ ಆಗಿದೆ. ಈ ತಿಂಗಳಲ್ಲಿ ಕಾನೂನು ಉಲ್ಲಂಘನೆ ಇಲ್ಲ. ಈ ತಿಂಗಳು ಇನ್ನು ಟೈಮಲ್ಲೇ ಫೆಬ್ರವರಿ ಆಗಿದೆ. ಇನ್ನು ಟೈಮ್ ಇದ್ದಾಗ ಆಗಿದೆ. ಅದನ್ನ ವೆಹಿಕಲ್ ರೀಕಾಲ್ ಮಾಡ್ತೀವಿ. ಆಸ್ ಪರ್ ನಾಮ್ಸ್ ನಾವು ಏನು ಡೈರೆಕ್ಷನ್ಸ್ ಕೊಟ್ಟಿವಿ ಆ ಪ್ರಕಾರ ಇನ್ಸ್ಪೆಕ್ಟ್ಸ್ ಮಾಡಿಲ್ಲ ಅಂದರೆ ಬಸ್ನು RCನೂ ಫಿಟ್ನೆಸ್ ಕ್ಯಾನ್ಸಲ್ ಮಾಡ್ತೀವಿ. ಅವ್ರಿಗೆ ಓನರ್ ಒಂದು ಆಪರ್ಚುನಿಟಿ ಕೊಟ್ಟು ಈ ಥರ ಮಾಡ್ಕೊಂಬನ್ನಿ ಅಂತ ಅವ್ರಿಗೆ ನೋಟಿಸ್ ಕೊಡ್ತೀವಿ. ಎಲ್ಲರಿಗೂ ಆಪರ್ಚುನಿಟಿ ಕೊಡಬೇಕು. ಕೊಟ್ಬಿಟ್ಟು ಅವರು ಆಪರ್ಚುನಿಟಿ ಅಧಿಕಾರಿಗಳು ಮಾಡಿದ್ರು, ಅದ್ರ ಬಗ್ಗೆ ತಾವೇನು? ಅದು ಅಧಿಕಾರಿ ಬಗ್ಗೆ ನಮ್ಮ ರಿಪೋರ್ಟ್ ಮಾಡ್ತೀವಿ. ಅವ್ರೇನು ಆ್ಯಕ್ಷನ್ ತಗೊಂಡ್ರೆ ಡಿಸಿಪ್ಲಿನ್ ಅಥಾರಿಟಿ ಕಮಿಷನ್ ಬರ್ತಾರೆ, ಅವ್ರು ತಗೊಳ್ಬೋದು ಆ್ಯಕ್ಷನ್ ತಗೊಂಡು. ಸರ್, ಬೇರೆ ಯಾವ್ದಾದ್ರು ವೆಹಿಕಲ್ ಬಂದು ವಾಪಸ್ ಹೋಗಿದ್ಯಾ? ಮಾಡದೇ ಇರೋದು ಎಕ್ಸ್ಟೆಂಡ್ ಇಲ್ಲ ಗೊತ್ತಾಗಲ್ಲ. FC ನಿಮ್ಮಲ್ಲಿ ಯಾವ ವಾಪಸ್ ಕಳಿಸಿಲ್ವಾ? ಗೊತ್ತಿರಲ್ಲ. ರಿಜೆಕ್ಟ್ ಮಾಡಿ ಕಳಿಸಿಲ್ಲ ಯಾವುದು? ಗೊತ್ತಿಲ್ಲ, ಇನ್ಸ್ಪೆಕ್ಟರ್ ಕೇಳಬೇಕು. ಇನ್ಸ್ಪೆಕ್ಟರ್ ಅಧಿಕಾರಿ ಆಮಿಷ ಒಳಗಾಗಿ ಈ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಆರೋಪ ಇಲ್ಲ. ಆ ರೀತಿ ಒಂದು ದೂರ ಬಂದಿಲ್ಲ. ಈಗ ಒಂದು ನಿನ್ನೆ ಮಾತ್ರ ಒಂದು ಕಂಪ್ಲೇಂಟ್ ಬಂದಿದೆ, ಅದ್ರ ಮೇಲೆ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ಅದೇ ಕಾಪಿ ನಮ್ಗೆ ಹಾಕಿದಾರಲ್ಲ? ಅದೇ ನಾವು ಅದನ್ನೇ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ಒಂದೇ ಬಂದಿರೋದು ಅವ್ರು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರೆ, ಹೌದು. ಸೊ ಅದನ್ನೇ ಫಸ್ಟ್ ತಾವು ಅವ್ರಿಗೆ ಹೇಳಿದ್ರೆ ಮತ್ತೆ FC ಮಾಡೋ ಅವಶ್ಯಕತೆ ಇರಲ್ವಲ್ಲ? ಅಲ್ಲಲ್ಲ, ಈಗ ವಿತಿನ್ ಟೈಮ್ ಅವರು 28th ಅವ್ರು ಓನರ್ ಅವಕಾಶ ಕೊಟ್ಟಿರೋದ್ರಿಂದ ಆ ಟೈಮಲ್ಲಿ ಮಾಡಿರ್ಬೋದು. 28th ನಾವು ಮಾಡಿಸ್ಕೊಂತೀವಿ ಅಂತ ಅವ್ರಿಗೆ ಹೇಳಿರ್ಬೋದು, ಮಾಡಿರ್ಬೋದು. ಎಕ್ಸ್ಟೆಂಡ್ ಇರೋಂತ ಮಾಡಂಗಿಲ್ಲ, ಎಕ್ಸಿಟ್ ಡೋರ್ ಇಲ್ದಿದ್ದು ಮಾಡಂಗಿಲ್ಲ. ಅಲ್ಲ, ಈಗ 2011 ಏನು ರಿಜಿಸ್ಟರ್ ಮಾಡಿದಾರೆ ಅವರು, ರಿಜಿಸ್ಟ್ರಿಂಗ್ ಅಥಾರಿಟಿ ಫಸ್ಟ್ ಮಾಡಿದಾಗ ಏನೇನು ಆಮೇಲೆ ಚೇಂಜಸ್ ಆಗಿದೆ, ಮೊದಲಾಗಿದೆ ನೋಡಬೇಕದು ಎಕ್ಸ್ಟೆನ್ಷನ್ ಇದಾಗಿದೆ ಇಲ್ಲ ಅಂತ. ಇದ್ರೆ ಡೆಫಿನೆಟ್ ಆಗಿ ಚೆಕ್ ಮಾಡಿ ಸರ್, ಇವಾಗ ಆರೋಪ ಥರ ಬಂದಿರೋದ್ರಿಂದ ಸೊ ಈ ಥರ ಆಗಿದೆ. ಸೊ FC ಮತ್ತೆ ಸುಮ್ಮನೆ ಉದ್ದೇಶ ತಗೊಂತು ಡೆಫಿನೆಟ್ ಆಗಿ. ಅದೇ ವೆಹಿಕಲ್ ಮೇಲೆ ಆಕ್ಷನ್ ತಗೊಂತೀವಿ. ಯಾರು ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್. ಇದು ಯಾರು ಲಾಗಿನ್ ಆಗಿದೆ ಅಂತ ಗೊತ್ತಾಗಿದೆ? ಅದೇ ಮೇಡಮ್ ಹೇಳಿದ್ರು. ಈಗ ಯಾರು? ಕವಿತಾ ಅವ್ರ ಲಾಗಿನ್ ಆಗಿದೆ ಅಂತ. ಕವಿತಾ ಅವ್ರ ಲಾಗಿನ್ ಆಗಿದೆ. ಈಗ ಅವ್ರ ಮೇಲೆ ಏನು ಆಕ್ಷನ್ ತಗೊಂತೀರಾ ಅನ್ನೋದು ಗೊತ್ತಿಲ್ಲ. ಆಕ್ಷನ್ ತಗೊಂಡು ನಮಗೆ ಪವರ್ಸ್ ಇಲ್ಲ. ಬಂದಿತ್ತಾ ಸರ್ ಇದು? ಈಗ ನೆನ್ನೆ ಕಂಪ್ಲೇಂಟ್ ಬಂದಿದೆ ಅಷ್ಟೇ, ಮೊದಲು ಬಂದಿಲ್ಲ. ಅಲ್ಲ ಸರ್, FC ಆಗೋ ಟೈಮಲ್ಲಿ ನಿಮ್ಮ ಗಮನಕ್ಕೆ ಬಂದಿಲ್ಲ? ಬಂದಿಲ್ಲ.